ಒಂದೆರಡು ನಿಮಿಷ ಸಂದರ್ಶನ ಮಾಡೋಣ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಬಸವರಾಜ್ ಬಂಕೂರು ಅಂತ. ಬಸವರಾಜ್ ಬಂಕೂರು. ಸರ್ ತಾವು ಯಾವ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ? ಆಂದೋಲ ಗ್ರಾಮ ಪಂಚಾಯತ್. ಆಂದೋಲ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ? ಸರಿ ಸರ್, ಒಳ್ಳೆಯದು. ಸರಿ, ಬಾರಿ ನೀವು ಗೆದ್ದಾಗ ನಿಮಗೆ ಮತಗಳಂತ ಟೋಟಲ್ ಎಷ್ಟಿತ್ತು ಸರ್? 600 ಚಿಲ್ಲರೆ ಮತಗಳಿಂದ ಆರಿಸ್ಕೊಂಡಿದ್ದೀನಿ. 600 ಚಿಲ್ಲರೆ ಮತಗಳಿಂದ ಆರಿಸ್ಕೊಂಡಿದ್ದೀರಾ ಸರ್. ಅದರ ಲೀಡಿಂಗ್ ಅಂತ ಎಷ್ಟಿತ್ತು? 25 ಓಟ್ನಿಂದ ನಾನು ವಿನ್ ಆಗಿದ್ದೇನೆ. 24 ಓಟಿಂದ ವಿನ್ ಆಗಿದ್ದೀರಾ. ಸರಿ ಸರ್, ತುಂಬಾ ಒಳ್ಳೆಯದು. ಸರ್ ನೀವು ಗೆದ್ದಾಗ ನಿಮ್ಮ ಊರಲ್ಲಿ ಫಸ್ಟ್ ಸಮಸ್ಯೆ ಅನ್ನೋದು ಏನೇನಿತ್ತು ಸರ್? ಸಮಸ್ಯೆ ನೀವು ಗೆದ್ದು ನೀರಿನ ಸಮಸ್ಯೆ ಇತ್ತು ನಮ್ಮೂರಲ್ಲಿ. ಮುಖ್ಯವಾಗಿ ಭಾಳ ವರ್ಷದಿಂದ ನೀರಿನ ಸಮಸ್ಯೆ ಇತ್ತು. ಆ ಸಮಸ್ಯೆ, ಆಮೇಲೆ ಚರಂಡಿ ವ್ಯವಸ್ಥೆ ಸರಿ ಇರಲಿಲ್ಲ. ಅದರ ವ್ಯವಸ್ಥೆ ಹದಗೆಟ್ಟು ಹೋಗಿತ್ತೆ ನನ್ನ ಪರಿಸ್ಥಿತಿ. ಆಮೇಲೆ ಮನೆಗಳು, ಆಶ್ರಯ ಯೋಜನೆ ಮನೆಗಳದ್ದು ಕೊರತೆ ಇತ್ತು ಜಾಸ್ತಿ. ಇವಾಗ ಆ ಸಮಸ್ಯೆ ಎಲ್ಲ ಕಡಿಮೆ ಆಗಿದೆ? ಕಡಿಮೆ ಆಗಿದೆ, ಮುಗಿದಿಲ್ಲ, ಕಡಿಮೆ ಆಗಿದೆ. ನೀರಿನ ಸಮಸ್ಯೆ ಆಂದೋಲನದಲ್ಲಿ ಇದೆ ಅಂತ ಯಾವಾಗ್ಲಿಂದನೂ ಇದೆ ಸರ್. ಇವಾಗ ನೀರಿನ ಪರಿಹಾರ ಅವಾಗ ಇದು ಮಾಡಿದ್ರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆವಾಗಿಂದಕ್ಕೂ ಇವಾಗ ನೋಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಸರಿ ಸರ್, ತುಂಬಾ ಒಳ್ಳೆಯದು. ಸರ್ ನಿಮ್ಗೆ ರಾಜಕೀಯಕ್ಕೆ ಬರೋಕೆ ನಿಮ್ಮ ಗುರುಗಳು ಅಂತ ಯಾರಾದ್ರೂ ಇದ್ದಾರಾ? ರಾಜಕೀಯ ಅಂತಂದ್ರೆ ನಾವು ಬಿಜೆಪಿ ಪಾರ್ಟಿನ ಇದು ಮಾಡ್ತೀವಿ. ಬಿಜೆಪಿ ಪಾರ್ಟಿ ನಿಮ್ಗೆ ಸಪೋರ್ಟಿವ್ ಅಂದ್ರೆ ಗುರು ಅಂತ ಯಾರಾದ್ರು? ಇಲ್ಲ ಗುರುಗಳು ಯಾರು ಇಲ್ಲ. ನಿಮ್ ನಂಬಿಕೆನೇ ನಿಮ್ ಗುರು. ಸರಿ ಸರ್, ತುಂಬಾ ಒಳ್ಳೆಯದು. ಸರ್ ಪಂಚಾಯತಿಯಲ್ಲಿ ನಿಮ್ಗೆ ಬಿಟ್ಟು ಇನ್ನು 15 ಜನ ಇದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ನಿಮ್ಮ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ಅವ್ರ ಜೊತೆ ನಿಮ್ ಸಂಪರ್ಕ ಹೇಗಿದೆ ಸರ್? ಚೆನ್ನಾಗಿದೆ. ಎಲ್ಲರ ಜೊತೆ ಇದು ಮಾಡ್ತೀವಿ. ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಬಿಟ್ಟು ಯಾವುದೇ ಮಾಡಬೇಕಾದ್ರೂ ಎಲ್ಲರ ಜೊತೆ ಮಾತಾಡಿ ಎಲ್ಲರ ಜೊತೆ ಚೆನ್ನಾಗಿದೆ ಸಂಪರ್ಕ. ಸರಿ ಸರ್, ತುಂಬಾ ಒಳ್ಳೆಯದು. ಸರ್ ನೀವು ಗೆಲ್ಲೋಕೆ ನಿಮ್ಮ ಊರಿನ ಜನರೇ ಕಾರಣ ಸರ್ ನಿಮ್ಗೆ, ಹೌದು ಅಲ್ವಾ? ಆ ಊರಿನ ಜನರು ನಿಮ್ಮ ಹತ್ರ ಕಷ್ಟ ಅಂತ ಬಂದ್ರೆ ಬಗೆಹರಿಸ್ತೀರಾ? ಬಗೆಹರಿಸ್ತೀವಿ. 24 hours ಅವರು ಯಾವತ್ತಾದ್ರೂ ಬಂದ್ರು, ಯಾವುದೇ ರೀತಿಯಿಂದ ಸಹಾಯ ಇದ್ರು, ಏನು ಕೆಲಸ ಇದ್ರು ಮಾಡ್ಕೊಡ್ತೀವಿ. ಸರ್ ಇವಾಗ ನೀವು ಅಧ್ಯಕ್ಷರು ಕೂಡ ಆಗಿದ್ದೀರಾ, ಮೆಂಬರ್ಸು ಆಗಿದ್ದೀರಾ. ಒಂದು 2.5 ವರ್ಷ 3 ವರ್ಷ ಕಾಲಾವಕಾಶ ಕಳೆದಿದ್ದೀರಾ. ಇವಾಗ ಇದರಲ್ಲಿ ಇನ್ನೂ 1.5-2 ವರ್ಷ ಕಾಲಾವಕಾಶ ನಿಮಗಿದೆ. ಆ 2 ವರ್ಷ ಕಾಲಾವಕಾಶದಲ್ಲಿ ನಿಮ್ಮ ಊರಿಗೆ ನೀವು ಇನ್ನೂ ಏನೇನು ಕೆಲಸ ಮಾಡಿಸ್ಬೇಕಂತ ಇದ್ದೀರಾ ಸರ್? ಅದೇ ನೀರಿನ ಸಮಸ್ಯೆ ಇನ್ನೂ ಇರದೇ ಹಂಗೆ ನೋಡ್ಬೇಕಂತೇಳಿ. ನೀರಿನ ಸಮಸ್ಯೆ ಪೂರ್ತಿ ಸಂಪೂರ್ಣವಾಗಿ ಸಂಪೂರ್ಣಗೊಳಿಸ್ಬೇಕಂತ ನಿಮ್ದು ಆಸೆ? ಸರಿ ಸರ್, ತುಂಬಾ ಒಳ್ಳೆಯದು. ಸರ್ ನಿಮ್ಮ ಪಂಚಾಯತಿ ಕಡೆಯಿಂದ ಅಂದ್ರೆ ನಿಮ್ಮ ಪಂಚಾಯತಿ ಎಲ್ಲಾ ಮೆಂಬರ್ಸ್ಗಳಿಗೂ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾತನ್ನ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾವುದೇ ಇದ್ರೊಳಗೆ ರಾಜಕೀಯ ತರದೇನೆ ಎಲ್ಲರೂ ಸೇರ್ಬಿಟ್ಟು ಊರಿನ ಸಲುವಾಗಿ ಒಳ್ಳೇದಿದ್ರೆ ಎಲ್ಲರೂ ಹೋರಾಡ್ಕೊಂಡು ಕೆಲಸ ಮಾಡೋಣ ಅಂತ ಎಲ್ಲರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಒಗ್ಗಟ್ಟಿನಿಂದ ಎಲ್ಲ ಕೆಲಸ ಆಗುತ್ತೆ ಅಂತ. ಸರಿ ಸರ್, ತುಂಬಾ ಒಳ್ಳೆಯದು. ಸರ್ ಜನತೆ ನಿಮ್ಗೆ ವೋಟ್ ಹಾಕಿ ಅವ್ರನ್ನ ಕೃತಜ್ಞತೆ ತೋರಿಸಿದ್ದಾರೆ ಸರ್. ಆ ಜನತೆ ನಿಮಗೂ ಕೃತಜ್ಞತೆ ಹೇಳಿದ್ದಾರೆ. ನೀವು ಅವ್ರಿಗೆ ಯಾವ ತರ ಕೃತಜ್ಞತೆ ಹೇಳ್ತೀರಾ ಸರ್? ಅದೇ ಅವ್ರು ಹೇಳಿದ ಕೆಲಸ ಮಾಡಿ ಊರಿಗೆ ಒಳ್ಳೇದಕ್ಕೆ ಬಡದಾಡಿದ್ರೆ ಅದಕ್ಕೆ ನಾವು ಅವ್ರು ಮಾಡಿದಕ್ಕೆ ಸಾರ್ಥಕ ಆಯ್ತು ಅಂತ ಅವ್ರಿಗೆ ಅನ್ನೋ ತರ ನಾವು ಕೆಲಸ ಮಾಡ್ಬೇಕು. ಅಂದ್ರೆ ಬಾಯಿಂದ ಹೇಳೋಕೆ ಮುಂಚೆ ಕೆಲಸದಲ್ಲೇ ಮಾಡಿ ತೋರಿಸಿದ್ರೆ ಒಳ್ಳೇದಂತಿದ್ದೀರಾ? ಸರಿ ಸರ್, ತುಂಬಾ ಒಳ್ಳೆಯದು. ಸರ್ ನಿಮ್ಗೆ ಇನ್ನೊಂದು ಕೊನೆಯದಾಗಿ ಒಂದು ಮಾತು. ಒಟ್ಟಾಗಿ ಸರ್ ನಿಮ್ಗೆ ರಾಜಕೀಯ ಜೀವನ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಸರ್? ರಾಜಕೀಯ ಜೀವನ ಒಳ್ಳೇದಿದೆ. ಅಪಾಯಿಂಟ್ಮೆಂಟ್ ಮೇಡಮ್, ಒಂದು ಸೆಕೆಂಡ್ ಹೇಳಿ. ಏನ್ ಅನಿಸುತ್ತೆ ಸರ್ ರಾಜಕೀಯ ಜೀವನ ನಿಮಗೆ? ರಾಜಕೀಯ ಜೀವನ ಒಳ್ಳೇದಿದೆ, ಮಾಡ್ಬೇಕಷ್ಟೇ, ದುಡಿಬೇಕು, ಓಡಾಡಬೇಕು. ಸರಿ ಸರ್. ಸರ್ ನಮ್ಮ 24x7 ಕರ್ನಾಟಕ.com ಜೊತೆ ಮಾತಾಡೋಕ್ಕೆ ನಿಮ್ಗೆ ಖುಷಿಯಾಗಿದೆಯಾ? ಖುಷಿಯಾಗಿದೆ. ಏನು ಅನಿಸ್ತಾ ಇದೆ ಸರ್ ನಿಮಗೆ? ಅಂದರೆ ಈ ಥರ ಎಲ್ಲರೂ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು ಯಾರು ಕೆಲಸ ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ. ಮುಂದೆ ಬೇರೆಯವ್ರನ್ನ ನಾವು ಮಾಡ್ಬೇಕು ಕೆಲಸ ಅಂತ ಅನ್ನೋ ಥರ ಇದಾಗಬೇಕು ಅಂತ ಅನಿಸ್ತಾ ಇದೆ. ಸರಿ ಸರ್, ನಿಮ್ಮ ರಾಜಕೀಯ ಜೀವನ ಇದೇ ಥರ ಚೆನ್ನಾಗಿ ಬರಲಿ. ನಿಮ್ಮ ನೀರಿನ ಸಮಸ್ಯೆ ಇರೋ ಈ ಊರು ನಿಮ್ಮ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಂತ ಹೇಳ್ತಾ ನಿಮ್ಮ ಜೊತೆ ಮಾತನಾಡ್ತೀನಿ ಸರ್. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ರುದ್ರಮಣಿ ರಮೇಶ್. 24x7 ಕರ್ನಾಟಕ.comಗೆ ಸ್ವಾಗತ, ಸುಸ್ವಾಗತ. ಬನ್ನಿ, ಇವಾಗ ನಮ್ಮ ಜೊತೆ ಗುಲ್ಬರ್ಗ ಜಿಲ್ಲೆಯ ಜವರ್ಗಿ ತಾಲೂಕಿನ ಯಾಳವಾರ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ. ಅವ್ರ ರಾಜಕೀಯ ಜೀವನದ ಬಗ್ಗೆ ಕುರಿತು